ಸರ್, ಈಗ ನಿಮ್ಮ ಈ ಬಯೋಟೋರಿಯಂ ಮ್ಯಾಗ್ನೆಟಿಸಮ್ ಮ್ಯಾಗ್ನೆಟ್ಸ್ ಇದೆ ಅಲ್ವಾ, ಇವು ಯಾವ ರೀತಿ ಮ್ಯಾಗ್ನೆಟ್ಸ್ ಮತ್ತೆ ಇವು ಹೇಗೆ ಕೆಲಸ ಮಾಡುತ್ತವೆ? ನಾವು ಕಳೆದ 16 ವರ್ಷಗಳಿಂದ ಯಾವ ಮ್ಯಾಗ್ನೆಟ್ಸ್ ನ ಬಳಸ್ತಾ ಇದೀವೋ ಇವು ಸಂಪೂರ್ಣವಾಗಿ ನ್ಯಾಚುರಲ್ ಮ್ಯಾಗ್ನೆಟ್ಸ್. ನಾವು ಚಿಕ್ಕವರಿದ್ದಾಗ ಈ ಫ್ರಿಡ್ಜ್ಗಳ ಮೇಲೆ ಅಥವಾ ಕಬೋರ್ಡ್ ಮೇಲೆ ಮ್ಯಾಗ್ನೆಟ್ ನ ಅಂಟಿಸಿ ಆಟ ಆಡ್ಕೊಂಡಿರ್ತಿದ್ವಿ. ಇದು ಆ ಮ್ಯಾಗ್ನೆಟ್ ಅಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಭೂಮಿಯಿಂದ ಕನಿಷ್ಠ 700 ರಿಂದ 800 ಅಡಿಗಳಷ್ಟು ವಿಶೇಷ ಗಣಿಗಾರಿಕೆಯ ಮೂಲಕ ಇದನ್ನ ಭೂಮಿಯ ಒಳಗಿಂದ ತರಲಾಗುತ್ತೆ. ಇದು ಖನಿಜ ಅಡಿಪಾಯದಲ್ಲಿರುತ್ತೆ ಮತ್ತೆ ಅದರಲ್ಲಿ ನಿಕಲ್ ಲೇಪನನ್ನ ಮಾಡಲಾಗಿರುತ್ತೆ. ಅದರ ಮೇಲಿನ ಲೇಪನವನ್ನ ನೋಡಿದ್ರೆ ಅದು ಬೆಳ್ಳಿಯಂತೆ ಕಾಣಿಸುತ್ತೆ ನಿಮಗೆ, ಅದು ನಿಕಲ್ ಲೇಪನ. ಹೌದು. ಮತ್ತೆ ಅದರೊಳಗೆ ಸಂಪೂರ್ಣ ಖನಿಜಗಳಿದ್ದು ಇದು ಭೂಮಿಯ ನೈಸರ್ಗಿಕ ಮ್ಯಾಗ್ನೆಟ್ ಆಗಿರುತ್ತೆ. ಇದರಿಂದ ಯಾವ ಅಡ್ಡ ಪರಿಣಾಮವೂ ಆಗೋದಿಲ್ಲ. ನಾವು ಹೇಗೆ ತೆಂಗಿನ ಮರದ ತೆಂಗಿನ ನೀರು ಕುಡಿತೀವೋ ಇದು ಹಾಗೇನೆ. ಬಯೋ ಮ್ಯಾಗ್ನೆಟ್ ಇಂದ ಯಾವುದೇ ತೊಂದರೆ ಆಗೋದಿಲ್ಲ. ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇದು ತಕ್ಷಣ ಕೆಲಸ ಮಾಡುತ್ತೆ. ಇದು ಒಂದು ಸುಧಾರಿತ ಹಾಗೂ ನ್ಯಾನೋ ತಂತ್ರಜ್ಞಾನವನ್ನು ಹೊಂದಿರುವ ಮ್ಯಾಗ್ನೆಟ್ ಆಗಿದೆ. ಇದು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತವೆ. ಹಾಗೆ ನಮ್ಮ ದೇಹ ಕೂಡ ಆ ಮ್ಯಾಗ್ನೆಟ್ ನೊಂದಿಗೆ ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸರ್, ನೀವು ಹೇಳಿದ್ರಿ ಭೂಮಿ ಒಂದು ಮ್ಯಾಗ್ನೆಟಿಕ್ ಚೆಂಡ್ ಇದ್ದ ಹಾಗೆ ಅಂತ. ಈ ವಿಷಯದಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ತಲೆ ಕೆಡಿಸ್ಕೊಳ್ಳೋ ವಿಷಯ ಏನಲ್ಲ. ಇದನ್ನ ನಾವು ಶಾಲೆಯಲ್ಲೇ ಓದಿದೀವಿ. ನಮ್ಮ ಭೂಮಿಯಲ್ಲಿ ಏನಿದೆಯಲ್ಲ ಅದೊಂದು ದೊಡ್ಡ ಮ್ಯಾಗ್ನೆಟ್ ಚೆಂಡ್ ಆಗಿದೆ. ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಿಡುಗಡೆ ಆಗುತ್ತೆ. ಈ ಕಾರಣದಿಂದನೇ ಬ್ರಹ್ಮಾಂಡ ಈ ಭೂಮಿ ಮೇಲೆ ಅಸ್ತಿತ್ವದಲ್ಲಿ ಇರೋದು. ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅದ್ರ ಬಗ್ಗೆ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಮೂಲಭೂತವಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೇನು ಮತ್ತೆ ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅಂತ ನನ್ನ ಹತ್ರ ಈಗ ಒಂದು ಅರ್ಥ ಇದೆ. ಅದ್ರ ಮೂಲಕ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ. ನಾವು ಶಾಲೆಯಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ಸಾಕಷ್ಟು ಕಲ್ತಿದ್ದೇವೆ, ತಿಳ್ಕೊಂಡಿದ್ದೇವೆ. ಔಟರ್ ಕೋರ್, ಇನ್ನರ್ ಕೋರ್ ಈ ತರ. ಆದ್ರೆ ಶಾಲಾ ದಿನಗಳು ಬೇರೆನೆ ಮತ್ತು ಶಾಲಾ ದಿನಗಳಲ್ಲಿ ನಾವು ಕಲ್ತಿದ್ದರಲ್ಲಿ ಬಹಳಷ್ಟು ನಾವು ಮರ್ತು ಬಿಟ್ಟಿರ್ತೀವಿ. ಈಗ ಇವತ್ತು ಮ್ಯಾಗ್ನೆಟಿಸಮ್ ನ ನೆನಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ದಿನ ನಮಗೆ ಸರಿಯಾದ ಅನುಪಾತದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಸಿಗ್ತಾ ಇಲ್ಲ. ಈಗ ನನ್ನ ಹತ್ರ ಒಂದು ಗ್ಲೋಬ್ ಇದೆ. ಈ ಗ್ಲೋಬ್ ನಲ್ಲಿ ನಾನು ಔಟರ್ ಕೋರ್ ಯಾವುದು, ಇನ್ನರ್ ಕೋರ್ ಯಾವುದು ಅಂತ ವಿವರವಾಗಿ ಹೇಳ್ತೀನಿ. ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಇದು ಒಂದು ಗ್ಲೋಬು. ನಮ್ಮ ಭೂಮಿ ನಾರ್ತ್ ಪೋಲ್ ಸೌತ್ ಪೋಲ್ ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಬಿಡುಗಡೆ ಮಾಡುತ್ತವೆ. ಮತ್ತೆ ಅದರೊಳಗೆ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆ ಆಗುತ್ತೆ ಇದು ಕಾರಣ ಔಟ್ಡೋರ್ ಕೋರ್. ನಿಮಗೆ ಹಳದಿ ಬಣ್ಣದ ಭಾಗ ಕಾಣಿಸ್ತಿದೆಯಲ್ಲ, ಇದೇ ಔಟ್ಡೋರ್ ಕೋರ್. ಇದು ಕಬ್ಬಿಣ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ. ಇದು ನಿಕಲ್ ಮತ್ತು ಕಬ್ಬಿಣದ ಸಮುದ್ರ, ಲೋಹದ ಸಮುದ್ರ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ ಇದು. ಈಗ 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಅಂದ್ರೆ 1500 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ನೀರಾಗಿ ಕರಗಿ ಹೋಗ್ಬಿಡುತ್ತೆ. ಮತ್ತೆ ನಮ್ಮ ಭೂಮಿ ತುಂಬಾ ವೇಗದಲ್ಲಿ ತಿರುಗುತ್ತೆ ಅಂತ ನಿಮ್ಗೆ ಖಂಡಿತ ಗೊತ್ತಿದೆ. ನಮ್ಮ ಭೂಮಿ ತಿರುಗಿದಾಗ ಭೂಮಿಯ ಹೊಟ್ಟೆಯೊಳಗಿರೋ ಈ ಔಟರ್ ಕೋರ್ ಭಾಗ ಅದು ಕಬ್ಬಿಣದ ಒಂದು ಸಾಗರ. ಅದು ಕೂಡ ಭೂಮಿಯ ಜೊತೆಗೆ ಸುತ್ತುತ್ತಾ ಇರುತ್ತೆ. ಇದು ಜಾಸ್ತಿ ತೀವ್ರತೆಯ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಮತ್ತೆ ಅದೇ ವಿದ್ಯುತ್ ಮತ್ತಷ್ಟು ಮುಂದೆ ಹೋಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಾಗಿ ಬದಲಾಗ್ಬಿಡುತ್ತೆ. ನಮ್ಮ ದೇಹ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೀರಿಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಶರೀರದ ಈ ರಕ್ತ ಪರಿಚಲನೆಯಲ್ಲಿ ಈ ಪುಲ್ ಅಂಡ್ ಪುಷ್ ಆಗ್ತಾನೆ ಇರುತ್ತೆ. ಇದು ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದೊಳಗೆ ಆಮ್ಲಜನಕಯುಕ್ತ ರಕ್ತವನ್ನ ಪರಿಚಲನೆ ಮಾಡೋದಕ್ಕೆ ನಮ್ಮ ಹೃದಯ ಆ ಶಕ್ತಿಯನ್ನು ಬಳಸಿ ಪಂಪ್ ಮಾಡುತ್ತೆ. ಅದಕ್ಕೆ ನಾವು ನಮ್ಮ ಉತ್ಪನ್ನದಲ್ಲಿ ಬಳಸುವ ಮ್ಯಾಗ್ನೆಟ್ ನ್ಯಾಚುರಲ್ ರೇರರ್ ವಿನ್ ಸ್ಪೇಷಿಯಸ್ ಬಯೋ ಮ್ಯಾಗ್ನೆಟ್ ನ ನಾವು ಬಳಸ್ತಾ ಇರ್ತೀವಿ. ಭೂಮಿಯಿಂದ ಕನಿಷ್ಠ 600 ರಿಂದ 800 ಅಡಿಗಳಷ್ಟು ಕೆಳಗೆ ಗಣಿಗಾರಿಕೆ ಮೂಲಕ ಇದನ್ನ ತರಲಾಗುತ್ತೆ. ಸರ್, ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಉತ್ಪನ್ನಗಳು ಯಾವ ರೋಗ ನಿವಾರಣೆ ಮಾಡುತ್ತೆ? ಮೂಲಭೂತವಾಗಿ ನಿಮ್ ಪ್ರಶ್ನೆ ಪ್ರಕಾರ ಅಂದ್ರೆ ಬಯೋ ಮ್ಯಾಗ್ನೆಟಿಕ್ ಯಾವ ರೋಗಕ್ಕೂ ಮದ್ದಲ್ಲ. ಇದು ಸೇವನೆ ಉತ್ಪನ್ನವಲ್ಲ. ಈ ಬಯೋ ಮ್ಯಾಗ್ನೆಟಿಕ್ ಆಕ್ರಮಣಶೀಲವಲ್ಲದ ಉತ್ಪನ್ನಕ್ಕೆ ಬಾಹ್ಯ ಪರ್ಯಾಯವಾಗಿದೆ. ನೀವು ಇದನ್ನ ಬಾಹ್ಯವಾಗಿ ಬಳಸಬೇಕು. ಮತ್ತೆ ಇದು ನಿರ್ದಿಷ್ಟ ಕಾಯಿಲೆಗೆ ಔಷಧ ಅಲ್ಲ. ಹಾಗೆ ನೋಡಿದ್ರೆ ಸಾವಿರಾರು ಕಾಯಿಲೆಗಳಿವೆ, ಆದ್ರೆ ಇದು ಯಾವ ಕಾಯಿಲೆಗೂ ಔಷಧ ಅಲ್ಲ. ಮೂಲಭೂತವಾಗಿ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿರೋ ಕಬ್ಬಿಣ ಆಕರ್ಷಿಸಿ ರಕ್ತ ಸಂಚಲನೆಯನ್ನ ಸುಧಾರಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ರಕ್ತ ಸಂಚಲನೆ ಸುಧಾರಿಸಿದ್ರೆ ನಿಮ್ಮ ದೇಹದಲ್ಲಿರೋ ಆಮ್ಲಜನಕ ಹೆಚ್ಚುತ್ತೆ. ನಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಆದಷ್ಟು ನಮ್ಮ ದೇಹದ ಎಲ್ಲ ರಕ್ತ ಕಣಗಳು ಆರೋಗ್ಯವಾಗಿರುತ್ತೆ. ಮೂಲತಃ ಈ ಜಗತ್ತಿನಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೆಟ್ ಪರಸ್ಪರ ಆಕರ್ಷಿಸುತ್ತವೆ. ಕಬ್ಬಿಣ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ, ಹಾಗೆ ಮ್ಯಾಗ್ನೆಟ್ ಕೂಡ ಬೇರೆ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ಕಬ್ಬಿಣ ಇದೆ. ಮತ್ತೆ ನಮ್ಮ ಪರಿಸರದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟಿಕ್ ಗೋಳವಾಗಿದೆ. ನಿಮಗೆ ಸರಳವಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಆಕರ್ಷಣೆಯಾಗಿ ತುಂಬಾ ವೇಗದಲ್ಲಿ ನಮ್ಮ ಶರೀರದಲ್ಲಿ ಹರಡ್ಕೊಂಡ್ಬಿಡುತ್ತೆ. ಮತ್ತೆ ನಮ್ಮ ಎಡ ಮತ್ತು ಬಲಭಾಗದಲ್ಲಿರೋ ಶ್ವಾಸಕೋಶಗಳು ಅದನ್ನ ಪೂರ್ತಿ ದೇಹದಲ್ಲಿ ಹರಡ್ಬಿಡುತ್ತವೆ. ನಿಮ್ಗೆ ಇನ್ನೂ ಸರಳವಾದ ಭಾಷೆಯಲ್ಲಿ ತಿಳಿಸಬೇಕು ಅಂದ್ರೆ ನಮ್ಮ ದೇಹದಲ್ಲಿ 72,000 ರಕ್ತ ಕಣಗಳಿವೆ. ಮತ್ತೆ ಅದು ಸುಮಾರು 1,00,000 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಿನ ಭಾಗವನ್ನ ಕಬ್ಬಿಣ ಅಂತ ಅನ್ಕೊಳ್ಳೋಣ. ಹಿಂದೆ ಕಬ್ಬಣ ಇದೆಲ್ಲ, ಇದನ್ನ ಮ್ಯಾಗ್ನೆಟ್ ಅನ್ಕೊಳ್ಳೋಣ. ಮತ್ತೆ ಇದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ ಅಂದ್ರೆ ಕಬ್ಬಿಣದ ಹಿಂದೆ ಓಡಕ್ಕೆ ಶುರು ಮಾಡುತ್ತೆ. ಹೌದು. ಇಲ್ಲಿ ಏನಾಯ್ತು, ಹಿಂದೆ ವ್ಯಾಕ್ಯೂಮ್ ಸೃಷ್ಟಿ ಆಯ್ತು, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಯ್ತು. ನೀವೊಂದು ಗ್ಲಾಸಲ್ಲಿ ಅರ್ಧ ನೀರು ಕುಡಿದು ಇನ್ನು ಅರ್ಧ ಬಿಟ್ಬಿಡ್ತೀರಾ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಈ ಅರ್ಧ ಭಾಗದಲ್ಲಿ ಏನಿದೆ
ಆಕ್ಸಿಜನ್, ಆಮ್ಲಜನಕ. ಖಾಲಿ ಜಾಗದಲ್ಲಿ ಅಂದ್ರೆ ಆಕ್ಸಿಜನ್. ಹೌದು. ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟತ್ತೆ. ಇಲ್ಲೂ ಕೂಡ ಅದೇ ಆಯ್ತು. ಹೌದು. ಇದು ತುಂಬಾ ಸರಳವಾದ ಲಾಜಿಕ್. ಈ ಇಂಜೆಕ್ಷನ್ ಇದಕ್ಕೆ ಒಳ್ಳೆ ಉದಾಹರಣೆ ಆಗಿದೆ. ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಹೋಯ್ತು, ಆವಾಗ ಖಾಲಿ ಜಾಗ ಹುಡ್ಕೊಳ್ತು. ಸರಿ, ಹಾಗಾದ್ರೆ ನಮ್ಮ ರಕ್ತನಾಳದ ಉದ್ದ ಎಷ್ಟಿದೆ? 1,00,000 ಕಿಲೋಮೀಟರ್. ಈಗ ಈ 1,00,000 ಕಿಲೋಮೀಟರ್ ಏನು ಅಂತ ನಿಮಗೆ ಗೊತ್ತಾ? ನಮ್ಮ ನಿಜವಾದ ಭೂಮಿ ಏನಿದೆಯೋ, ಅಂದ್ರೆ ನಮ್ಮ ರಕ್ತನಾಳವನ್ನ ಹೊರಗಡೆ ತೆಗೆದ್ರೆ ಅದರಿಂದ ನಮ್ಮ ಭೂಮಿನ 7 ಸಲ ಸುತ್ತಬಹುದು. ಅಷ್ಟು ದೊಡ್ಡ ರಕ್ತನಾಳ ನಮ್ಮ ದೇಹದಲ್ಲಿ ಇದೆ. ಹಾಗಾದ್ರೆ ಯಾವಾಗ ಮ್ಯಾಗ್ನೆಟ್ ಕಬ್ಬಿಣದ ಹಿಂದೆ ಓಡ್ ಹೋಗುತ್ತೋ, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಗುತ್ತೆ ಅಂತ ತಿಳ್ಕೋಬಹುದು. ಮತ್ತೆ ವಿಜ್ಞಾನ ಏನ್ ಹೇಳುತ್ತೆ? ಎಲ್ಲಿ ಖಾಲಿ ಜಾಗ ಇರುತ್ತೋ, ಎಲ್ಲಿ ವ್ಯಾಕ್ಯೂಮ್, ಅಲ್ಲಿ ಆಕ್ಸಿಜನ್ ಹೋಗಿ ಮುಟ್ಟುತ್ತೆ. ನಮ್ಮ ಮೂಗ್ನೊಳಗೆ ಉಸಿರು ಹೋದಾಗ ಅದು ನಮ್ಮ ಶ್ವಾಸಕೋಶಗಳಲ್ಲಿ ಸಂಗ್ರಹ ಆಗುತ್ತೆ. ಅದು ಖಾಲಿ ಜಾಗ ಅಥವಾ ವ್ಯಾಕ್ಯೂಮ್ ಸಿಕ್ಕ ತಕ್ಷಣ, ಅಂದ್ರೆ ಶ್ವಾಸಕೋಶಗಳಲ್ಲಿರೋ ಆಕ್ಸಿಜನ್ ರಕ್ತನಾಳದೊಳಗೆ ಹೋಗ್ಬಿಡುತ್ತೆ. ಅದು ರಕ್ತನಾಳಗಳಿಗೆ ಹೋದಾಗ ರಕ್ತನಾಳಗಳ ಒಳಗೆ ದೇಹದಲ್ಲಿ ಪೂರ್ವ ನಿಯೋಜಿತವಾಗಿ ಆಮ್ಲಜನಕದ ಮಟ್ಟ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಸರಿಯಾಗಿದ್ರೆ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ, ಫಿಟ್ ಇರುತ್ತೆ. ಇದು ನನ್ನ ಉತ್ತರ. ಇದು ಯಾವುದೇ ರೋಗದ ಮದ್ದಲ್ಲ. ಮ್ಯಾಗ್ನೆಟಿಕ್ ಪರ್ಯಾಯ ಚಿಕಿತ್ಸೆಯ ಅಡಿಯಲ್ಲಿ ಬರುವಂತಹ ಒಂದು ಬಾಹ್ಯ, ಅಂದ್ರೆ ನೀವು ನಿಮ್ಮ ಔಷಧಿಗಳನ್ನ ನಿಯಮಿತವಾಗಿ ತಗೊಳ್ಬೇಕು, ಅದನ್ನ ನಿಲ್ಲಿಸಬಾರದು. ಇದು ಯಾವುದೇ ಅಡ್ಡ ಪರಿಣಾಮವಲ್ಲದ 100% ನೈಸರ್ಗಿಕ ಥೆರಪಿ, ಬಯೋಮ್ಯಾಗ್ನೆಟಿಕ್ ಕಾನ್ಸೆಪ್ಟ್. ಸರ್, ಈಗ ನಿಮ್ಮ ಈ ಬಯೋಟೋರಿಯಂ ಮ್ಯಾಗ್ನೆಟಿಸಮ್ ಮ್ಯಾಗ್ನೆಟ್ಸ್ ಇದೆ ಅಲ್ವಾ, ಇವು ಯಾವ ರೀತಿ ಮ್ಯಾಗ್ನೆಟ್ಸ್ ಮತ್ತೆ ಇವು ಹೇಗೆ ಕೆಲಸ ಮಾಡುತ್ತವೆ? ನಾವು ಕಳೆದ 16 ವರ್ಷಗಳಿಂದ ಯಾವ ಮ್ಯಾಗ್ನೆಟ್ಸ್ ನ ಬಳಸ್ತಾ ಇದೀವೋ ಇವು ಸಂಪೂರ್ಣವಾಗಿ ನ್ಯಾಚುರಲ್ ಮ್ಯಾಗ್ನೆಟ್ಸ್. ನಾವು ಚಿಕ್ಕವರಿದ್ದಾಗ ಈ ಫ್ರಿಡ್ಜ್ಗಳ ಮೇಲೆ ಅಥವಾ ಕಬೋರ್ಡ್ ಮೇಲೆ ಮ್ಯಾಗ್ನೆಟ್ ನ ಅಂಟಿಸಿ ಆಟ ಆಡ್ಕೊಂಡಿರ್ತಿದ್ವಿ. ಇದು ಆ ಮ್ಯಾಗ್ನೆಟ್ ಅಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಭೂಮಿಯಿಂದ ಕನಿಷ್ಠ 700 ರಿಂದ 800 ಅಡಿಗಳಷ್ಟು ವಿಶೇಷ ಗಣಿಗಾರಿಕೆ ಮೂಲಕ ಇದನ್ನ ಭೂಮಿಯ ಒಳಗಿಂದ ತರಲಾಗುತ್ತೆ. ಇದು ಖನಿಜ ಅಡಿಪಾಯದಲ್ಲಿರುತ್ತೆ ಮತ್ತೆ ಅದರಲ್ಲಿ ನಿಕಲ್ ಲೇಪನ ಮಾಡಲಾಗಿರುತ್ತೆ. ಅದರ ಮೇಲಿನ ಲೇಪನವನ್ನ ನೋಡಿದ್ರೆ ಅದು ಬೆಳ್ಳಿ ಅಂತ ಕಾಣಿಸುತ್ತೆ ನಿಮಗೆ, ಅದು ನಿಕಲ್ ಲೇಪನ. ಮತ್ತೆ ಅದರೊಳಗೆ ಸಂಪೂರ್ಣ ಖನಿಜಗಳಿದ್ದು ಇದು ಭೂಮಿಯ ನೈಸರ್ಗಿಕ ಮ್ಯಾಗ್ನೆಟ್ ಆಗಿರುತ್ತೆ. ಇದರಿಂದ ಯಾವ ಅಡ್ಡ ಪರಿಣಾಮವೂ ಆಗೋದಿಲ್ಲ. ನಾವು ಹೇಗೆ ತೆಂಗಿನ ಮರದ ತೆಂಗಿನ ನೀರು ಕುಡಿತೀವೋ ಇದು ಹಾಗೇನೆ. ಬಯೋ ಮ್ಯಾಗ್ನೆಟ್ ಇಂದ ಯಾವುದೇ ತೊಂದರೆ ಆಗೋದಿಲ್ಲ. ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇದು ತಕ್ಷಣ ಕೆಲಸ ಮಾಡುತ್ತೆ. ಇದು ಒಂದು ಸುಧಾರಿತ ಹಾಗೂ ನ್ಯಾನೋ ತಂತ್ರಜ್ಞಾನವನ್ನು ಹೊಂದಿರುವ ಮ್ಯಾಗ್ನೆಟ್ ಆಗಿದೆ. ಇದು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸುತ್ತವೆ. ಹಾಗೆ ನಮ್ಮ ದೇಹ ಕೂಡ ಆ ಮ್ಯಾಗ್ನೆಟ್ ನೊಂದಿಗೆ ಪ್ರತಿಕ್ರಿಯಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸರ್, ನೀವು ಹೇಳಿದ್ರಿ ಭೂಮಿ ಒಂದು ಮ್ಯಾಗ್ನೆಟಿಕ್ ಚೆಂಡ್ ಇದ್ದ ಹಾಗೆ ಅಂತ. ಈ ವಿಷಯದಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ತಲೆ ಕೆಡಿಸ್ಕೊಳ್ಳೋ ವಿಷಯ ಏನಲ್ಲ. ಇದನ್ನ ನಾವು ಶಾಲೆಯಲ್ಲೇ ಓದಿದೀವಿ. ನಮ್ಮ ಭೂಮಿಯಲ್ಲಿ ಏನಿದೆಯಲ್ಲ ಅದೊಂದು ದೊಡ್ಡ ಮ್ಯಾಗ್ನೆಟ್ ಚೆಂಡ್ ಆಗಿದೆ. ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಿಡುಗಡೆ ಆಗುತ್ತೆ. ಈ ಕಾರಣದಿಂದನೇ ಬ್ರಹ್ಮಾಂಡ ಈ ಭೂಮಿ ಮೇಲೆ ಅಸ್ತಿತ್ವದಲ್ಲಿ ಇರೋದು. ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅದ್ರ ಬಗ್ಗೆ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಮೂಲಭೂತವಾಗಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೇನು ಮತ್ತೆ ಈ ಭೂಮಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೇಗೆ ಬಿಡುಗಡೆ ಮಾಡುತ್ತೆ ಅಂತ ನನ್ನ ಹತ್ರ ಈಗ ಒಂದು ಅರ್ಥ ಇದೆ. ಅದ್ರ ಮೂಲಕ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ. ನಾವು ಶಾಲೆಯಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಬಗ್ಗೆ ಸಾಕಷ್ಟು ಕಲ್ತಿದ್ದೇವೆ, ತಿಳ್ಕೊಂಡಿದ್ದೇವೆ. ಔಟರ್ ಕೋರ್, ಇನ್ನರ್ ಕೋರ್ ಈ ತರ. ಆದ್ರೆ ಶಾಲಾ ದಿನಗಳು ಬೇರೆನೆ ಮತ್ತು ಶಾಲಾ ದಿನಗಳಲ್ಲಿ ನಾವು ಕಲ್ತಿದ್ದರಲ್ಲಿ ಬಹಳಷ್ಟು ನಾವು ಮರ್ತು ಬಿಟ್ಟಿರ್ತೀವಿ. ಈಗ ಇವತ್ತು ಮ್ಯಾಗ್ನೆಟಿಸಮ್ನ ನೆನಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈ ದಿನ ನಮಗೆ ಸರಿಯಾದ ಅನುಪಾತದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಸಿಗ್ತಾ ಇಲ್ಲ. ಈಗ ನನ್ನ ಹತ್ರ ಒಂದು ಗ್ಲೋಬ್ ಇದೆ. ಈ ಗ್ಲೋಬ್ ನಲ್ಲಿ ನಾನು ಔಟರ್ ಕೋರ್ ಯಾವುದು, ಇನ್ನರ್ ಕೋರ್ ಯಾವುದು ಅಂತ ವಿವರವಾಗಿ ಹೇಳ್ತೀನಿ. ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಇದು ಒಂದು ಗ್ಲೋಬು. ನಮ್ಮ ಭೂಮಿ ನಾರ್ತ್ ಪೋಲ್, ಸೌತ್ ಪೋಲ್ ಮತ್ತೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಬಿಡುಗಡೆ ಮಾಡುತ್ತವೆ. ಮತ್ತೆ ಅದರೊಳಗೆ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹೇಗೆ ಬಿಡುಗಡೆಯಾಗುತ್ತೆ ಇದು ಕಾರಣ ಔಟ್ಡೋರ್ ಕೋರ್. ನಿಮಗೆ ಹಳದಿ ಬಣ್ಣದ ಭಾಗ ಕಾಣಿಸ್ತಿದೆಯಲ್ಲ, ಇದೇ ಔಟ್ಡೋರ್ ಕೋರ್. ಇದು ಕಬ್ಬಿಣ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ. ಇದು ನಿಕಲ್ ಮತ್ತು ಕಬ್ಬಿಣದ ಸಮುದ್ರ, ಲೋಹದ ಸಮುದ್ರ. 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಇರುತ್ತೆ ಇದು. ಈಗ 6000 ಡಿಗ್ರಿ ಸೆಲ್ಸಿಯಸ್ ಬಿಸಿ ಅಂದ್ರೆ 1500 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ನೀರಾಗಿ ಕರಗೋಗ್ಬಿಡುತ್ತೆ. ಮತ್ತೆ ನಮ್ಮ ಭೂಮಿ ತುಂಬಾ ವೇಗದಲ್ಲಿ ತಿರುಗುತ್ತೆ ಅಂತ ನಿಮ್ಗೆ ಖಂಡಿತ ಗೊತ್ತಿದೆ. ನಮ್ಮ ಭೂಮಿ ತಿರುಗಿದಾಗ ಭೂಮಿಯ ಹೊಟ್ಟೆಯೊಳಗಿರೋ ಈ ಔಟರ್ ಕೋರ್ ಭಾಗ ಅದು ಕಬ್ಬಿಣದ ಒಂದು ಸಾಗರ. ಅದು ಕೂಡ ಭೂಮಿಯ ಜೊತೆಗೆ ಸುತ್ತುತ್ತಾ ಇರುತ್ತೆ. ಇದು ಜಾಸ್ತಿ ತೀವ್ರತೆಯ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಮತ್ತೆ ಅದೇ ವಿದ್ಯುತ್ ಮತ್ತಷ್ಟು ಮುಂದೆ ಹೋಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಾಗಿ ಬದಲಾಗ್ಬಿಡುತ್ತೆ. ನಮ್ಮ ದೇಹ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಹೀರಿಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಶರೀರದ ಈ ರಕ್ತ ಪರಿಚಲನೆಯಲ್ಲಿ ಈ ಪುಲ್ ಅಂಡ್ ಪುಷ್ ಆಗ್ತಾನೆ ಇರುತ್ತೆ. ಇದು ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ನಮ್ಮ ದೇಹದೊಳಗೆ ಆಮ್ಲಜನಕಯುಕ್ತ ರಕ್ತವನ್ನ ಪರಿಚಲನೆ ಮಾಡೋದಕ್ಕೆ ನಮ್ಮ ಹೃದಯ ಆ ಶಕ್ತಿಯನ್ನು ಬಳಸಿ ಪಂಪ್ ಮಾಡುತ್ತೆ. ಅದಕ್ಕೆ ನಾವು ನಮ್ಮ ಉತ್ಪನ್ನದಲ್ಲಿ ಬಳಸೋ ಮ್ಯಾಗ್ನೆಟ್ ನ್ಯಾಚುರಲ್, ರೇರರ್, ವಿನ್, ಸ್ಪೇಷಿಯಸ್ ಬಯೋ ಮ್ಯಾಗ್ನೆಟ್ ನಾವು ಬಳಸ್ತಾ ಇರ್ತೀವಿ. ಭೂಮಿಯಿಂದ ಕನಿಷ್ಠ 600 ರಿಂದ 800 ಅಡಿಗಳಷ್ಟು ಕೆಳಗೆ ಗಣಿಗಾರಿಕೆ ಮೂಲಕ ಇದನ್ನ ತರಲಾಗುತ್ತೆ. ಸರ್, ಈ ಬಯೋಟೋರಿಯಂ ಮ್ಯಾಗ್ನೆಟಿಕ್ ಉತ್ಪನ್ನಗಳು ಯಾವ ರೋಗ ನಿವಾರಣೆ ಮಾಡುತ್ತೆ? ಮೂಲಭೂತವಾಗಿ ನಿಮ್ ಪ್ರಶ್ನೆ ಪ್ರಕಾರ ಅಂದ್ರೆ ಬಯೋ ಮ್ಯಾಗ್ನೆಟಿಕ್ ಯಾವ ರೋಗಕ್ಕೂ ಮದ್ದಲ್ಲ. ಇದು ಸೇವನೆ ಉತ್ಪನ್ನವಲ್ಲ. ಈ ಬಯೋ ಮ್ಯಾಗ್ನೆಟಿಕ್ ಆಕ್ರಮಣಶೀಲವಲ್ಲದ ಉತ್ಪನ್ನಕ್ಕೆ ಬಾಹ್ಯ ಪರ್ಯಾಯವಾಗಿದೆ. ನೀವು ಇದನ್ನ ಬಾಹ್ಯವಾಗಿ ಬಳಸಬೇಕು. ಮತ್ತೆ ಇದು ನಿರ್ದಿಷ್ಟ ಕಾಯಿಲೆಗೆ ಔಷಧ ಅಲ್ಲ. ಹಾಗೆ ನೋಡಿದ್ರೆ ಸಾವಿರಾರು ಕಾಯಿಲೆಗಳಿವೆ, ಆದ್ರೆ ಇದು ಯಾವ ಕಾಯಿಲೆಗೂ ಔಷಧ ಅಲ್ಲ. ಮೂಲಭೂತವಾಗಿ ಮ್ಯಾಗ್ನೆಟ್ ಏನ್ ಮಾಡುತ್ತೆ?
ನಿಮ್ಮ ದೇಹದಲ್ಲಿರೋ ಕಬ್ಬಿಣ ಆಕರ್ಷಿಸಿ ರಕ್ತ ಸಂಚಲನೆಯನ್ನ ಸುಧಾರಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ರಕ್ತ ಸಂಚಲನೆ ಸುಧಾರಿಸಿದ್ರೆ ನಿಮ್ಮ ದೇಹದಲ್ಲಿರೋ ಆಮ್ಲಜನಕ ಹೆಚ್ಚುತ್ತೆ. ನಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಜಾಸ್ತಿ ಆದಷ್ಟು ನಮ್ಮ ದೇಹದ ಎಲ್ಲ ರಕ್ತ ಕಣಗಳು ಆರೋಗ್ಯವಾಗಿರುತ್ತೆ. ಮೂಲತಃ ಈ ಜಗತ್ತಿನಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೆಟ್ ಪರಸ್ಪರ ಆಕರ್ಷಿಸುತ್ತವೆ. ಕಬ್ಬಿಣ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ, ಹಾಗೆ ಮ್ಯಾಗ್ನೆಟ್ ಕೂಡ ಬೇರೆ ಬೇರೆ ವಸ್ತುವನ್ನ ಆಕರ್ಷಣೆ ಮಾಡೋದಿಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ಕಬ್ಬಿಣ ಇದೆ, ಮತ್ತೆ ನಮ್ಮ ಪರಿಸರದಲ್ಲಿ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ. ನಮ್ಮ ಭೂಮಿ ಸ್ವತಃ ಒಂದು ಮ್ಯಾಗ್ನೆಟಿಕ್ ಗೋಳವಾಗಿದೆ. ನಿಮಗೆ ಸರಳವಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಆಕರ್ಷಣೆಯಾಗಿ ತುಂಬಾ ವೇಗದಲ್ಲಿ ನಮ್ಮ ಶರೀರದಲ್ಲಿ ಹರಡ್ಕೊಂಡ್ಬಿಡುತ್ತೆ. ಮತ್ತೆ ನಮ್ಮ ಎಡ ಮತ್ತು ಬಲಭಾಗದಲ್ಲಿರೋ ಶ್ವಾಸಕೋಶಗಳು ಅದನ್ನ ಪೂರ್ತಿ ದೇಹದಲ್ಲಿ ಹರಡ್ಬಿಡುತ್ತವೆ. ನಿಮ್ಗೆ ಇನ್ನೂ ಸರಳವಾದ ಭಾಷೆಯಲ್ಲಿ ತಿಳಿಸಬೇಕು ಅಂದ್ರೆ, ನಮ್ಮ ದೇಹದಲ್ಲಿ 72,000 ರಕ್ತ ಕಣಗಳಿವೆ, ಮತ್ತೆ ಅದು ಸುಮಾರು 1,00,000 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಿನ ಭಾಗವನ್ನ ಕಬ್ಬಿಣ ಅಂತ ಅನ್ಕೊಳ್ಳೋಣ. ಹಿಂದೆ ಕಬ್ಬಣ ಇದೆಲ್ಲ, ಇದನ್ನ ಮ್ಯಾಗ್ನೆಟ್ ಅನ್ಕೊಳ್ಳೋಣ. ಮತ್ತೆ ಇದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ ಅಂದ್ರೆ, ಕಬ್ಬಿಣದ ಹಿಂದೆ ಓಡಕ್ಕೆ ಶುರು ಮಾಡುತ್ತೆ. ಹೌದು. ಇಲ್ಲಿ ಏನಾಯ್ತು, ಹಿಂದೆ ವ್ಯಾಕ್ಯೂಮ್ ಸೃಷ್ಟಿ ಆಯ್ತು, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಯ್ತು. ನೀವೊಂದು ಗ್ಲಾಸಲ್ಲಿ ಅರ್ಧ ನೀರು ಕುಡಿದು ಇನ್ನು ಅರ್ಧ ಬಿಟ್ಬಿಡ್ತೀರಾ ಅನ್ಕೊಳ್ಳಿ. ಈಗ ಏನಾಗುತ್ತೆ, ಈ ಅರ್ಧ ಭಾಗದಲ್ಲಿ ಏನಿದೆ ಆಕ್ಸಿಜನ್, ಆಮ್ಲಜನಕ. ಖಾಲಿ ಜಾಗದಲ್ಲಿ ಅಂದ್ರೆ ಆಕ್ಸಿಜನ್. ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಆಕ್ಸಿಜನ್ ಹೋಗ್ಬಿಟ್ಟತ್ತೆ. ಇಲ್ಲೂ ಕೂಡ ಅದೇ ಆಯ್ತು. ಇದು ತುಂಬಾ ಸರಳವಾದ ಲಾಜಿಕ್. ಈ ಇಂಜೆಕ್ಷನ್ ಇದಕ್ಕೆ ಒಳ್ಳೆ ಉದಾಹರಣೆ ಆಗಿದೆ. ಮ್ಯಾಗ್ನೆಟ್ ಕಬ್ಬಿಣದ ಜೊತೆ ಹೋಯ್ತು, ಆವಾಗ ಖಾಲಿ ಜಾಗ ಹುಡ್ಕೊಳ್ತು. ಸರಿ, ಹಾಗಾದ್ರೆ ನಮ್ಮ ರಕ್ತನಾಳದ ಉದ್ದ ಎಷ್ಟಿದೆ? 1,00,000 ಕಿಲೋಮೀಟರ್. ಈಗ ಈ 1,00,000 ಕಿಲೋಮೀಟರ್ ಏನು ಅಂತ ನಿಮಗೆ ಗೊತ್ತಾ? ನಮ್ಮ ನಿಜವಾದ ಭೂಮಿ ಏನಿದೆಯೋ, ಅಂದ್ರೆ ನಮ್ಮ ರಕ್ತನಾಳವನ್ನ ಹೊರಗಡೆ ತೆಗೆದ್ರೆ ಅದರಿಂದ ನಮ್ಮ ಭೂಮಿನ 7 ಸಲ ಸುತ್ತಬಹುದು. ಅಷ್ಟು ದೊಡ್ಡ ರಕ್ತನಾಳ ನಮ್ಮ ದೇಹದಲ್ಲಿ ಇದೆ. ಹಾಗಾದ್ರೆ ಯಾವಾಗ ಮ್ಯಾಗ್ನೆಟ್ ಕಬ್ಬಿಣದ ಹಿಂದೆ ಓಡ್ ಹೋಗುತ್ತೋ, ಹಿಂದೆ ಖಾಲಿ ಜಾಗ ಸೃಷ್ಟಿ ಆಗುತ್ತೆ ಅಂತ ತಿಳ್ಕೋಬಹುದು. ಮತ್ತೆ ವಿಜ್ಞಾನ ಏನ್ ಹೇಳುತ್ತೆ, ಎಲ್ಲಿ ಖಾಲಿ ಜಾಗ ಇರುತ್ತೋ, ಎಲ್ಲಿ ವ್ಯಾಕ್ಯೂಮ್, ಅಲ್ಲಿ ಆಕ್ಸಿಜನ್ ಹೋಗಿ ಮುಟ್ಟುತ್ತೆ. ನಮ್ಮ ಮೂಗ್ನೊಳಗೆ ಉಸಿರು ಹೋದಾಗ ಅದು ನಮ್ಮ ಶ್ವಾಸಕೋಶಗಳಲ್ಲಿ ಸಂಗ್ರಹ ಆಗುತ್ತೆ. ಅದು ಖಾಲಿ ಜಾಗ ಅಥವಾ ವ್ಯಾಕ್ಯೂಮ್ ಸಿಕ್ಕಿದ ತಕ್ಷಣ, ಅಂದ್ರೆ ಶ್ವಾಸಕೋಶಗಳಲ್ಲಿರೋ ಆಕ್ಸಿಜನ್ ರಕ್ತನಾಳದೊಳಗೆ ಹೋಗ್ಬಿಡುತ್ತೆ. ಅದು ರಕ್ತನಾಳಗಳಿಗೆ ಹೋದಾಗ ರಕ್ತನಾಳಗಳ ಒಳಗೆ ದೇಹದಲ್ಲಿ ಪೂರ್ವ ನಿಯೋಜಿತವಾಗಿ ಆಮ್ಲಜನಕದ ಮಟ್ಟ ಹೆಚ್ಚಾಗುತ್ತೆ. ಮತ್ತೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಮಟ್ಟ ಸರಿಯಾಗಿದ್ರೆ ನಿಮ್ಮ ದೇಹ ಆರೋಗ್ಯವಾಗಿರುತ್ತೆ, ಫಿಟ್ ಇರುತ್ತೆ. ಇದು ನನ್ನ ಉತ್ತರ. ಇದು ಯಾವುದೇ ರೋಗದ ಮದ್ದಲ್ಲ. ಮ್ಯಾಗ್ನೆಟಿಕ್ ಪರ್ಯಾಯ ಚಿಕಿತ್ಸೆಯ ಅಡಿಯಲ್ಲಿ ಬರುವಂತಹ ಒಂದು ಬಾಹ್ಯ, ಅಂದ್ರೆ ನೀವು ನಿಮ್ಮ ಔಷಧಿಗಳನ್ನ ನಿಯಮಿತವಾಗಿ ತಗೊಳ್ಬೇಕು, ಅದನ್ನ ನಿಲ್ಲಿಸಬಾರದು. ಇದು ಯಾವುದೇ ಅಡ್ಡ ಪರಿಣಾಮವಲ್ಲದ 100% ನೈಸರ್ಗಿಕ ಥೆರಪಿ, ಬಯೋಮ್ಯಾಗ್ನೆಟಿಕ್ ಕಾನ್ಸೆಪ್ಟ್.